ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನಾನು ವ್ಲಾಗ್ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ಒಂದು ಟಿಫನ್ ಡಿಶ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಂದರೆ ಅಕ್ಕಿ ರೊಟ್ಟಿ. ಸೊ ನೀವೆಲ್ಲ ಕೇಳ್ಬೋದು ಅಕ್ಕಿ ರೊಟ್ಟಿನಲ್ಲಿ ಏನು ಸ್ಪೆಷಲ್ ಇದೆ ಅಂತ. ಅಕ್ಕಿ ರೊಟ್ಟಿಗೆ ಒಂದು ಸೀಕ್ರೆಟ್ ಆಗಿರೋ ಇಂಗ್ರೀಡಿಯೆಂಟ್ಸ್ ನಾನು ಬಳಸ್ತಾ ಇದ್ದೀನಿ. ಅದರಿಂದ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಸೊ ಬನ್ನಿ ಫ್ರೆಂಡ್ಸ್, ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. ಬಟ್ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಮಾತ್ರ ನಾನು ರೊಟ್ಟಿ ಮಾಡುವಾಗ ನಾನು ಹೇಳ್ತೀನಿ. ಸೊ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ತರಕಾರಿಗಳನ್ನೆಲ್ಲ ನಾವು ಹಾಕ್ಬೋದು. ಸೊ ಇದು ಗೆಡ್ಡೆಕೋಸು, ಒಂದೇ ಒಂದು ಗೆಡ್ಡೆಕೋಸು ತೊಗೊಂಡಿದ್ದೀನಿ. ಕ್ಯಾರೆಟು, ಈರುಳ್ಳಿ, ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸೌತೆಕಾಯಿ, ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಅಕ್ಕಿ ಹಿಟ್ಟು, ನಿಮ್ಮ ಮನೆಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಅಕ್ಕಿ ಹಿಟ್ಟನ್ನ ತಗೊಳ್ಳಿ. ನೆಕ್ಸ್ಟ್ ಸೊಪ್ಪುಗಳು ಬಂದು ಸಬ್ಸಿಗೆ ಸೊಪ್ಪು ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೆ ಇದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಕರ್ಬೇವಿನ ಸೊಪ್ಪನ್ನ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು, ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಬನ್ನಿ. ಸೊ ಫ್ರೆಂಡ್ಸ್, ಫಸ್ಟು ಅಕ್ಕಿ ಹಿಟ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ನೆಕ್ಸ್ಟು ಸಬ್ಸಿಗೆ ಸೊಪ್ಪು, ಅದನ್ನು ಸಣ್ಣದಾಗಿ ಹೆಚ್ಕೊಂಡಿರ್ಬೇಕು. ಕರಿಬೇವು ಹಾಕ್ತಾ ಇದ್ದೀನಿ, ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಮೆಂತ್ಯ ಸೊಪ್ಪು, ಇದು ಕೆಲವರು ಯೂಸ್ ಮಾಡ್ತಾರೆ, ಕೆಲವ್ರು ಯೂಸ್ ಮಾಡೋದಿಲ್ಲ. ಸೊ ನಿಮಗೆ ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಜೀರಿಗೆ. ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಜೀರಿಗೆನ. ನೆಕ್ಸ್ಟು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ನೀವು ಜಾಸ್ತಿ ಖಾರ ತಿನ್ನೋದಾದರೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ 5 ರಿಂದ 6 ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಈರುಳ್ಳಿ ಫ್ರೆಂಡ್ಸ್, ಈರುಳ್ಳಿನ ತುಂಬ ಸಣ್ಣದಾಗಿ ಹಚ್ಕೋಬೇಕು. ಸಣ್ಣದಾಗಿ ಹಚ್ಕೊಂಡ್ರೆ ಅದನ್ನು ನೀಟಾಗಿ ತಟ್ಟುವಾಗ ತೆಳುವಾಗಿ ತಟ್ಕೋಬೋದು. ಈರುಳ್ಳಿ ನೋಡಿ, ಆದಷ್ಟು ನಾನು ಒಂದು 3 ಈರುಳ್ಳಿ, ಚಿಕ್ಕದು 3 ಈರುಳ್ಳಿ ತಗೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಯಾರೆಟ್ ತುರಿನ ಮಕ್ಕಳು ಇಷ್ಟಪಟ್ಟು ಕಲರ್ಫುಲ್ ಆಗಿರುತ್ತೆ ಅಂತ ತಿಂತಾರೆ. ಸೊ ನಾನು ಒಂದು ದೊಡ್ಡ ಕ್ಯಾರೆಟ್ನ ತುರ್ದಿ ಹಾಕೊತಾ ಇದ್ದೀನಿ. ವೆಜಿಟೇಬಲ್ಸ್ ತಿನ್ನಲ್ವಲ್ಲ ಮಕ್ಕಳು ಕೆಲವು ಸರಿ, ಈ ಥರ ಯಾವುದಾದ್ರೂ ಒಂದು ಟಿಫನ್ ಐಟಮಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಅವ್ರು ಈಸಿಯಾಗಿ ತಿಂತಾರೆ. ನೆಕ್ಸ್ಟು ಗೆಡ್ಡೆಕೋಸು ಕೆಲವು ಮಕ್ಕಳು ತಿನ್ನೋದಿಲ್ಲ, ಅದಕ್ಕೋಸ್ಕರ ಈ ಥರ ತುರ್ದಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಇದು ಫ್ಲೇವರು. ಗೆಡ್ಡೆಕೋಸು ಹಾಕಿದ್ದೀನಿ, ಇದು ಒಂದೇ ಒಂದು ಗೆಡ್ಡೆಕೋಸು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ನೆಕ್ಸ್ಟು ಸೌತೆಕಾಯಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು. ಇದು ಜಾಸ್ತಿ ನೀರು ಬಿಟ್ಕೊಂಡ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಟೇಸ್ಟ್ಗೋಸ್ಕರ ಸ್ವಲ್ಪ ಸೌತೆಕಾಯಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸೌತೆಕಾಯಿ ಅಷ್ಟು. ಸೊ ನೆಕ್ಸ್ಟ್ ಬಂದು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಸೊ ಫ್ರೆಂಡ್ಸ್, ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಒಂದು ಇರುತ್ತೆ ಅಂತ ನಾನು ಹೇಳಿದ್ದೆ. ಅದೇನಂತ ಅಂದರೆ ಮೊಸರು ಹಾಕಿದ್ರೆ ನೋಡಿ, ಜಸ್ಟ್ ಒಂದು 3 ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ ಅಷ್ಟೇ ನಾನು. ಮೊಸರು ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ತುಂಬ ಬಿಗಿನರ್ಸ್ ಇರ್ತಾರಲ್ಲ, ಲರ್ನರ್ಸು ಕೂಡ ಇದನ್ನ ಆರಾಮಾಗಿ ಹಾಕ್ಕೊಂಡು ಇದನ್ನ ತಟ್ಬೋದು, ಅಷ್ಟು ಸಾಫ್ಟಾಗಿ ಬರುತ್ತೆ, ಗಟ್ಟಿ ಇರೋದಿಲ್ಲ. ಯಾಕಂದರೆ ಗಟ್ಟಿ ಇದ್ದರೆ ಕೆಲವ್ರಿಗೆ ಅದನ್ನು ತಟ್ಟೋದಕ್ಕೆ ಬರೋದಿಲ್ಲ. ಸೊ ಇವಾಗ ಮೊಸರು ಹಾಕಿದ್ಮೇಲೆ ಎಲ್ಲಾನು ಕಂಪ್ಲೀಟಾಗಿ 1 by 1 ಮಿಕ್ಸ್ ಮಾಡ್ಕೊತಾ ಬರಬೇಕು. ನೀಟಾಗಿ ಎಲ್ಲದಕ್ಕೂ ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ಬೇಕಿದ್ರೆ ಏನಾದರೂ ಉಪ್ಪು ಖಾರ ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು ನೀವು. ನೀಟಾಗಿ ಯಾವ ಥರ ತಟ್ಟಬೇಕು, ಇವನ್ ಬಿಗಿನರ್ಸ್ ಕೂಡ ಯಾವ ಥರ ಕಲಿಬೇಕು ಅಂತ ನಾನಿನ್ನು ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಬೇಕು ಅದನ್ನು. ನೋಡಿ, ತಣ್ಣೀರೇ ಹಾಕ್ತಾ ಇದ್ದೀನಿ. ಕೆಲವರೆಲ್ಲ ಬಿಸಿನೀರು ಹಾಕ್ತಾರೆ, ಬಟ್ ತಣ್ಣೀರು ಹಾಕಿದ್ರೂ ಏನು ತೊಂದರೆ ಆಗೋದಿಲ್ಲ, ಯಾಕಂದರೆ ನಾವು ಮೊಸರು ಹಾಕಿರೋದ್ರಿಂದ ತುಂಬ ಸಾಫ್ಟಾಗೇ ಬರುತ್ತೆ. ಇದನ್ನ ನೀರು ನೀವು ಎಷ್ಟು ಬೇಕೋ ಅಷ್ಟು ಹಾಕೊಂಡು, ಗೋಧಿ ಹಿಟ್ಟಿನ ಅದಕ್ಕೆ ನೀವು ಚಪಾತಿ ಕಲಿಸ್ತೀರಲ್ವಾ, ಅದೇ ಥರ ಸೇಮು ನೀರು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಒಂದು 10 ನಿಮಿಷ ಬಿಟ್ಟರೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆ ಥರ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಸೊ ಫ್ರೆಂಡ್ಸ್, ಈ ಥರ ನಾನು ನೀರೆಲ್ಲ ಹಾಕಿ ಕಲಸಿಟ್ಟಿದ್ದೀನಿ. ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಅಂತ ಬಿಟ್ಟಿದ್ದೆ. ಇದು ನೋಡಿ ಯಾವ ಥರ ಇದೆ, ಪೂರ್ತಿ ಚೆನ್ನಾಗಿ ನಾದದಷ್ಟು ರೊಟ್ಟಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಾನು ತುಂಬ ಚೆನ್ನಾಗಿ ನಾದಿ 5 ರಿಂದ 10 ನಿಮಿಷ ಬಿಟ್ಬಿಟ್ಟು ಇಟ್ಟಿದ್ದೀನಿ.
ನೋಡಿ ಯಾವ ತರ ಕನ್ಸಿಸ್ಟೆನ್ಸಿ ಇದೆ. ನೀವು ಚಪಾತಿ ಹಿಟ್ಟು ಯಾವ ತರ ಕಲಿಸ್ತೀರೋ ಆ ತರ ಕಲ್ಸಿದ್ರೆ ಸಾಕು. ಸೊ ಇವಾಗ ನಾನು ಒಂದೊಂದಾಗಿ ರೊಟ್ಟಿ ಮಾಡೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಹೆಂಚನ್ನ ನಾನು ಕಾಯಕ್ಕೆ ಇಟ್ಟಿದ್ದೀನಿ. ಹೆಂಚು ಚೆನ್ನಾಗಿ ಕಾದಿರ್ಬೇಕು. ಸೊ ಅಷ್ಟೊತ್ತಲ್ಲಿ ನಾವು ಒಂದು ರೊಟ್ಟಿನ ತಟ್ಟೋದನ್ನ ನೋಡೋಣ. ಎಣ್ಣೆ ಹಾಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆನೆ ಹಾಕೊಳ್ಳಿ. ಇದು ರೊಟ್ಟಿ ಪೇಪರ್, ಆಕ್ಚುಲಿ ರೊಟ್ಟಿ ಪೇಪರ್ ಮೇಲೆ ರೊಟ್ಟಿ ತಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಕಷ್ಟ ಆಗೋದಿಲ್ಲ ತಟ್ಟೋದಕ್ಕೆ. ಸೊ ನೀಟಾಗಿ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳಿ ಎಣ್ಣೆನ. ನೋಡಿ ಸಣ್ಣ ಸಣ್ಣದಾಗಿ ಈ ತರ ಉಂಡೆ ಹಾಕೊಂಡಿದೀನಿ. ಈ ತರ ಇಷ್ಟು ದಪ್ಪ ಇರಲಿ. ಸ್ಟಾರ್ಟಿಂಗು ನೋಡಿ ಈ ತರ ಹಾಕೊಂಡು ಸ್ವಲ್ಪ ಎಣ್ಣೆನ ಕೈಯಲ್ಲಿ ಮಾಡ್ಕೊಳ್ಳಿ. ಲರ್ನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನ ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ. ಫಸ್ಟ್ ಈ ತರ ಪ್ರೆಸ್ ಮಾಡ್ಬಿಟ್ಟು ನೀವು ಮಧ್ಯದಿಂದನೇ ಈ ತರ ತಟ್ಕೊಳ್ತಾ ಹೋಗ್ಬೇಕು. ನೋಡಿ ಈ ತರ. ಸೊ ಈ ತರ ತಟ್ತಾ ಇರ್ಬೇಕು ಫ್ರೆಂಡ್ಸ್. ಅದು ಈಸಿಯಾಗಿ ನೀವು ಈ ತರ ಶೀಟ್ ನ ತಿರುಗಿಸ್ಕೊಳ್ಳೋದಕ್ಕೆ ಈಸಿ ಆಗಿರ್ಬೇಕು. ಆ ತರ ನೀವು, ಸೊ ನಾನು ಚಾಪಿಂಗ್ ಬೋರ್ಡ್ ನ ಕೆಳಗಡೆ ಹಾಕೊಂಡಿದೀನಿ, ನೋಡ್ತಾ ಇರ್ಬೋದು. ಈ ತಟ್ಟೋದಕ್ಕೆ ಈ ತರ ಈಸಿಯಾಗಿ ತಿರುಗಿಸ್ಕೊಬೇಕು. ಆ ತರ ನೀವು ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಾರ್ಮಲ್ ಸ್ಟೀಲ್ ಪ್ಲೇಟ್ ನ ಕೆಳಗಡೆ ಇಟ್ಕೊಂಡ್ರು ಆಗುತ್ತೆ, ಇಲ್ಲ ನ್ಯೂಸ್ ಪೇಪರ್ ಶೀಟ್ ನು ಕೂಡ ಕೆಳಗಡೆ ಇಟ್ಕೊಂಡ್ರೆ ಆಗುತ್ತೆ. ಯಾವ್ದಕ್ಕೂ ಇಲ್ಲ, ಸ್ವಲ್ಪ ತಿರುಗಿಸ್ಕೊಳ್ಳೋ ತರ ಇದ್ರೆ ಈಸಿಯಾಗಿ ಆಗುತ್ತೆ. ಇಲ್ಲ ಅಂತಂದ್ರೆ ಸ್ವಲ್ಪ ಬಿಗಿನರ್ಸ್ಗೆ ಕಷ್ಟ ಆಗುತ್ತೆ. ಈ ತರ ಇಲ್ಲ ಅಂದ್ರೂ ಕೂಡ ತಟ್ಕೋಬಹುದು, ಏನ್ ತೊಂದರೆ ಇಲ್ಲ. ಬಿಗಿನರ್ಸ್ಗೆ ಈ ತರ ಇದ್ರೆ ಈಸಿಯಾಗಿ ನಾವು ತಿರುಗಿಸ್ಕೊಳ್ಬಹುದು. ನೋಡ್ತಾ ಇದೀರಲ್ಲ, ಈ ತರ ನಾವ್ ಎಷ್ಟು ತೆಳುವಾದ್ರೂ ತಟ್ಕೋಬಹುದು. ಯಾರ ಹತ್ರ ಈ ತರ ರೊಟ್ಟಿ ಶೀಟ್ ಇಲ್ಲ ಅಂತಂದ್ರೆ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಅದನ್ನ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ. ತುಂಬಾ ಯೂಸ್ ಆಗುತ್ತೆ ಈ ಪೇಪರ್ ಮಾತ್ರ. ನೀವು ಎಷ್ಟು ನೋಡಿ, ಎಷ್ಟು ತೆಳುವಾಗಿ ತಟ್ಟಿ ನೀವು ಸ್ಪ್ರೆಡ್ ಮಾಡ್ಕೊಂಡ್ರು ಅಷ್ಟು ತೆಳುವಾಗಿ ನಾವು ಮಾಡ್ಕೋಬಹುದು. ನೀವೇ ನೋಡ್ತಾ ಇದೀರಲ್ವಾ. ಕೆಲವರು ಈರುಳ್ಳಿನ ತುರಿದು ಹಾಕೊಳ್ತಾರೆ, ಈಸಿಯಾಗಿ ತೆಳುವಾಗಿ ಮಾಡ್ಕೋಬಹುದು ಅಂತ. ನಾನು ಕಟ್ ಮಾಡೇ ಕೂಡ ಹಾಕೊಂಡಿರೋದು. ಆದ್ರೂ ನಾವು ಎಷ್ಟು ತೆಳುವಾಗಿ ನಾನು ತಟ್ಟತಾ ಇದ್ದೀನಿ ಅಂತ ನೀವೇ ನೋಡ್ತಾ ಇದೀರಲ್ಲ. ಬನ್ನಿ, ಇವಾಗ ಇಷ್ಟು ತೆಳುವಾಗಿದ್ರೆ ಸಾಕು. ನೀವು ಇನ್ನೂ ಬೇಕಂದ್ರೆ ಸ್ಪ್ರೆಡ್ ಮಾಡ್ಕೋಬಹುದು. ಬಿಗಿನರ್ಸ್ಗೆ ಇಷ್ಟ ಆದ್ರೆ ಸಾಕು. ನಾನಿವಾಗ ಅದನ್ನ ಸುಡೋದನ್ನ ಯಾವ ತರ ಅಂತ ತೋರಿಸ್ತೀನಿ. ಫಸ್ಟ್ ನೋಡಿ, ಹೆಂಚು ತುಂಬಾ ಚೆನ್ನಾಗಿ ಕಾದಿದೆ. ಆಕ್ಚುಲಿ ಅವಾಗಿಂದ ನಾನು ಕಾಯೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಒಂದ್ 2-3 ಡ್ರಾಪ್. ಇದು ನಾನ್ ಸ್ಟಿಕ್ ತವಾ ಆಗಿರೋದ್ರಿಂದ ಎಣ್ಣೆ ಏನು ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಒಂದನೇ ರೊಟ್ಟಿಗೆ ಮಾತ್ರ ಆ ತರ ಹಾಕೊಬಹುದು. ನೋಡಿ ಈ ತರ ರೊಟ್ಟಿ ತಗೊಂಡು ಜಸ್ಟ್ ಡೈರೆಕ್ಟ್ ಆಗಿ ಈ ತರ ಹಾಕೊಂಡ್ಬಿಟ್ರೆ ಹೆಂಚಿಗೆ ಅದು ಈಸಿಯಾಗಿ ಬಿಟ್ಕೊಂಡ್ ಬಿಡುತ್ತೆ. ಇದೇನು ಫೈರ್ ಆತರ ಅಂಟ್ಕೊಳ್ಳೋದು ಆತರ ಏನೂ ಆಗೋದಿಲ್ಲ. ನೋಡ್ತಾ ಇರ್ಬೋದು ನೀವು ಯಾವ ತರ ಬಂತು ಅಂತ. ಇವಾಗ ಆಯಿಲ್ ತಗೊಂಡು ಸ್ವಲ್ಪ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ತರ ಆದ್ಮೇಲೆ, ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಹಾಕಿ ಎಷ್ಟೊತ್ತಾಯ್ತು, ಒಂದು 30-40 ಸೆಕೆಂಡ್ಸ್ ಇದೇ ತರ ಬಿಟ್ಬಿಡಿ. ಅದನ್ನ ಟಚ್ ಮಾಡೋದಕ್ಕೆ ಹೋಗ್ಬೇಡಿ. ಆಮೇಲೆ ನೋಡ್ತಾ ಇದೀರಾ, ಇಲ್ಲಿ ವೈಟ್ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಮರಗ್ತಾ ಬರ್ಬೇಕು ಅಷ್ಟೇ. ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಸ್ಪ್ರೆಡ್ ಆಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಈ ತರ ಎಲ್ಲ ವೈಟ್ ಕಮ್ಮಿ ಆದ್ಮೇಲೆ ನೀವು ಈ ತರ ತಿರುವಾಕ್ಬೋದು ಅಷ್ಟೇನೆ. ಹಿಂದೆ ಏನು ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಫಸ್ಟೇ ನಾವು ಹೆಂಚ ಮೇಲೆ ಹಾಕಿರೋದ್ರಿಂದ ಹಿಂದೆ ಏನು ಎಣ್ಣೆ ಹಚ್ಚೋದು ಬೇಕಾಗಿಲ್ಲ. ಈ ತರ ಸ್ವಲ್ಪ ಹೊತ್ತು ಹಿಂದೆ ತಿರುಗೋದಾದ್ಮೇಲೆ ಬಿಟ್ಬಿಡಿ, ಸ್ವಲ್ಪ ಹೆಂಚ ಮೇಲೆ ಅದೇ ತರ ಬಿಟ್ಬಿಡಿ. ಸೊ ಫ್ರೆಂಡ್ಸ್, ಸ್ವಲ್ಪ ಆದ್ಮೇಲೆ ಆರಾಮ್ಸೆ ನೀವು ಕೈಯಲ್ಲೇನೆ ಈ ತರ ತಿರುಗಿಸ್ತಾ ಬರ್ಬೋದು, ಏನಾಗೋದಿಲ್ಲ. ಸ್ವಲ್ಪ ಬಿಸಿ ಮುಟ್ಟೋದು ಅಭ್ಯಾಸ ಇದ್ರೆ ನೀವು ತಿರುಗಿಸ್ತಾ ಬರ್ಬೋದು. ಇಲ್ಲ ನೀವು ಸ್ಪ್ಯಾಚುಲಾದಲ್ಲೋ ಅಥವಾ ದೋಸೆ ಎಬ್ಬೋದ್ರಲ್ಲೋ ಆರಾಮಾಗಿ ಈ ತರ ಪ್ರೆಸ್ ಮಾಡ್ತಾ ಇದ್ರೆ ಈವನ್ ಆಗಿ ಎಲ್ಲಾ ಕಡೆನೂ ಕೂಡ ಬೇಯುತ್ತೆ. ಆಕ್ಚುಲಿ ರೊಟ್ಟಿ ಹೇಳ್ಬೇಕಂದ್ರೆ ನೀವು ಎಲ್ಲೂ ತಿರುಗಿಸ್ದಿರ ಬೇಯಿಸಿದ್ರು ಅದೆಲ್ಲಾ ಕಡೆ ಬೆಂದಿರುತ್ತೆ. ಆ ತರ ಏನಿಲ್ಲ, ಚಪಾತಿ ತರ ಏನಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದು ಈ ತರ ಮೇಲೆ ಈ ತರ ಬರ್ತಾ ಇದ್ರೆ ಅದು ಬೆಂದಿದೆ ಅಂತ ಅರ್ಥ. ಏನಪ್ಪಾ ಬೇಯೋದನ್ನು ಹೇಳ್ಕೊಡ್ತಾ ಇದ್ದಾಳೆ, ಯಾವ ತರ ಬೇಯಿಸ್ಬೇಕು ಅನ್ಕೋಬೇಡಿ. ಜಸ್ಟ್ ಬಿಗಿನರ್ಸ್ಗೆ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಈವನ್ ಆಗಿ ಈ ತರ ಎಲ್ಲಾ ಕಡೆನೂ ಆಕ್ಚುಲಿ ಬೆಂದಿರುತ್ತೆ ಇದು. ಇನ್ನೂ ಎಣ್ಣೆ ಬೇಕು, ಎಣ್ಣೆ ಹಾಕೋತೀವಿ ಅನ್ನೋರು ಹಾಕೊಳ್ಳಿ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಣ್ಣೆ ಕಡಿಮೆನೆ ಹಾಕೊಳ್ಳೋದು ನಾವು. ಜಾಸ್ತಿ ಎಣ್ಣೆ ಎಲ್ಲ ನಾವು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಸೊ ಈ ತರ ಎಲ್ಲ ಬೆಂದಿದ್ದಾದ್ಮೇಲೆ ಕೆಲವರು ತುಂಬಾ ಕ್ರಿಸ್ಪಿಯಾಗೂ ಕೇಳ್ತಾರೆ, ಕೆಲವರು ತುಂಬಾ ಸಾಫ್ಟ್ ಆಗಿರ್ಲಿ ಅಂತಾನು ನೋಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಈ ತರನೇ ನಾವು ಬೇಯಿಸ್ಕೊಳ್ಳೋದು. ನೋಡಿ ಆಗಿದೆ ಇವಾಗ. ಆಕ್ಚುಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಯಾವ ತರ ಬೆಂದಿದೆ ಅಂತ.
ನೋಡಿ ಫ್ರೆಂಡ್ಸ್ ಯಾವ ತರ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಸಾಫ್ಟ್ ಆಗೂ ಬಂದಿದೆ. ನೀವೇನಾದ್ರೂ ಕ್ರಿಸ್ಪಿಯಾಗಿ ಬೇಕು ಅಂತ ಅಂದ್ರೆ ನೀವು ಇನ್ನೂ ಸ್ವಲ್ಪ ಹೆಚ್ಚಾಗಿ ಬೇಯಿಸ್ಕೋಬಹುದು ಅಷ್ಟೇ. ಕೆಲವರೆಲ್ಲ ಗಟ್ಟಿಯಾಗಿರ್ಲಿ ಅಂತ ಇಷ್ಟಪಡ್ತಾರೆ ರೊಟ್ಟಿನ. ಇದಕ್ಕೇನಿಲ್ಲ, ಬಿಸಿ ಇರುವಾಗನೇ ಜಸ್ಟ್ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಮೇಲೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿದೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬಂದಿದೆ. ಸೊ ನೀವೇ ನೋಡ್ತಾ ಇದ್ದೀರಾ ಯಾವ ತರ ಇದೆ ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಯಾವ ತರ ಇತ್ತು ಅಂತ. ನನಗೆ ಇದ್ರ ಜೊತೆಗೆ ಏನಾದರೂ ನಮ್ಮ ಮನೆಯಲ್ಲಿ ಇದಕ್ಕೆ ಏನು ಚಟ್ನಿ ಆಗಲಿ ಏನೋ ತಿನ್ನೋದಿಲ್ಲ ನಾವು, ಯಾಕಂದ್ರೆ ಇದಕ್ಕೆ ಎಲ್ಲ ಐಟಮ್ಸ್ ಇರೋದ್ರಿಂದ ಇದು ಮಸಾಲ ರೊಟ್ಟಿ ನಾವು ಹಂಗೆ ತುಪ್ಪದಲ್ಲೇ ತಿಂತೀವಿ. ಇದಕ್ಕೆ ಬೇಕಾದ್ರೆ ನೀವು ಚಟ್ನಿ, ಕೆಂಪು ಚಟ್ನಿ, ಕಾಯಿ ಚಟ್ನಿ ಆ ಥರ ಯಾವುದಾದ್ರೂ ನೀವು ಕಾಂಬಿನೇಷನ್ ಆಗಿ ತಿನ್ಕೋಬೋದು. ಅಥವಾ ಮಸಾಲೆ ಸಾಂಬಾರ್ಗಳು ಇರ್ತಲ್ಲ ಅದನ್ನು ಕೂಡ ಚೆನ್ನಾಗಿ ಕಾಂಬಿನೇಷನ್ ಸೆಟ್ ಆಗುತ್ತೆ. ಸೊ ಇದಕ್ಕೇನಾದರೂ ನೀವು ಕಾಂಬಿನೇಷನ್ ಬೇಕು ಅಂದರೆ ನೀವು ಆ ಥರ ಯೂಸ್ ಮಾಡ್ಕೋಬೋದು ಅಷ್ಟೇ. ನಮ್ಮ ಮನೆಯಲ್ಲಿ ನಾವು ಈ ಥರ ತಿಂತೀವಿ. ಸೊ ಫ್ರೆಂಡ್ಸ್, ಇದೇ ಥರ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಥರ ನಿಮಗೆ ರೆಸಿಪಿನೂ ಕೂಡ ಮಾಡಿ ತೋರಿಸ್ತೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆದಷ್ಟು ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.